ನಮಸ್ಕಾರ ರೀಪ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ನಮಸ್ಕಾರ ರೀಪ, ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಇವಾಗ ನಾವು ಹೋಗ್ತಿರೋದು ಬುಲೇರೋದಲ್ಲಿ ನಮ್ಮೂರಿಂದ. ಈ ಕಡೆಲ್ಲ ಸಣ್ಣ ಸಣ್ಣ ರೋಡ್ಗಳು ಇಲ್ಲೆಲ್ಲ. ಇವಾಗ ಈ ಊರು ರಂಗವನಹಳ್ಳಿ ಅಂತ. ಬಿಸಿಲು ಮಾತ್ರ ಹಿಂಗೈತಂತಂದ್ರೆ ಅದೇ ಹಂಗೆ ಫುಲ್ ಸೆಕೆ ಅಂದರೆ ಸೆಕೆ. ನಿನ್ನೆ ಮಾಡಿದ್ದು ಲಾಗ್ದಾಗ ನಿನ್ನೆ ಮೆಮೊರಿ ಕಾರ್ಡ್ ಫುಲ್ ಆಗಿಬಿಡೈತಿ. Insta 360 ಹಂಗೆ ಮಾತಾಡತ್ತೇವಿ, ಆಮೇಲೆ ಲೈಟ್ ಬ್ಲಿಂಕ್ ಆಗತ್ತೆ. ಆ್ಯಕ್ಚುಲಿ ಲೈಟ್ ಬ್ಲಿಂಕ್ ಆಗತೈತಿ. ನಾ ಬ್ಯಾಟ್ರಿ ಡೌನ್ ಆಯ್ತು ನಾ ತಿಳ್ಕೊಂಡಿ. ಮೆಮೊರಿ ಕಾರ್ಡ್ ನೋಡಿದ್ರೆ ಫುಲ್ ಆಗಿಬಿಡೈತಿ. ಆ್ಯಕ್ಚುಲಿ ಅದು ಇದ್ದಿದ್ದ 64 GB ಮೆಮೊರಿ ಕಾರ್ಡ್ ಅದ. ಸೊ ಮನೆಗೆ ಬಂದು ಚೆಕ್ ಮಾಡಿದಾಗ ಚಾರ್ಜಿಗೆ ಇಟ್ಟೆ ಬಂದ, ಆಮೇಲೆ ಚೆಕ್ ಮಾಡ್ತೀನಿ ಮೆಮೊರಿ ಕಾರ್ಡ್ ಫುಲ್ ಆಗಿಬಿಟ್ಟೈತಿ, ಸ್ಟೋರೇಜೇ ಇಲ್ಲ ಅದ್ರಾಗ. ಸೊ ಹಂಗಾಗಿ ಈ ವಿಡಿಯೋ ಅಲ್ಲೇ ಸ್ಟಾಪ್ ಆಗಿಬಿಟ್ಟೈತಿ. ಸೊ ನೆಕ್ಸ್ಟ್ ಹಂಗಾಗಿ ಬಂದು ಮುಟ್ಟಿದ್ದ ಅರೌಂಡ್ 5-5:30 ಆಯ್ತು ಮನೆ ಮುಟ್ಟುವಷ್ಟೊತ್ತಿಗೆ. ಯಾಕಂದ್ರೆ ಇನ್ನೂ ಬಸ್ ನಂಬರ್ ಆಗ್ತಿದ್ದಲ್ಲ, ಸೊ ಬಸ್ ಟೈಮಿಂಗ್ ಮ್ಯಾಚ್ ಮಾಡಿ ಬರೋಗಿತ್ತು. ಸೊ ಗುಬ್ಬಚ್ಚಿ ಊರಿಗೆ ಹೋಗ್ಬಿಟ್ಟು ಅಲ್ಲಿಂದ ಟೈಮ್ ಆಗಿತ್ತಲ್ಲ, ಈವ್ನಿಂಗ್ ಆಗಿತ್ತು. ಸೊ ಹಂಗಾಗಿ ಕತ್ಲಾಗಿತ್ತಲ್ಲ, ಬೈಕಲ್ಲೇ ಬಿಟ್ಟು ಕಾರ್ ತೊಗೊಂಬಂದ. ಇವಾಗ ನಮ್ಮೂರಿಂದ ಅವ್ರೂರಿಗೆ ಹೋಗ್ತಾ ಇದ್ದೀವಿ. ಇಷ್ಟು ಹೊಡೆಯತೈತಿ, ಫುಲ್ ಬಿಸಿಲು. ಈ ಸೈಡ್ ಮೊದಲ ಒಂಥರ ಬಿಸಿಲು ನಾಡು ಟೈಪ್ ಇದೆ ದುರ್ಗ. ಇಲ್ಲೆಲ್ಲ ಜಾಸ್ತಿ ಗುಡ್ಡ ಬೆಟ್ಟ ಜಾಸ್ತಿ ಇಲ್ಲ. ಸೊ ಹೀಟ್ ರಿಫ್ಲೆಕ್ಟ್ ಆಗೇ ಬಿಡ್ತದೆ. ಹಂಗಾಗಿ ಶೆಕೆ ಅಂತೂ ಸಿಕ್ಕಾಪಟ್ಟೆ ಈ ಕಡೆ. Insta 360 ಹಂಗೆ ಮೌಂಟ್ ಮಾಡೀನಿ, ಹಂಗೆ ಅಡ್ಜಸ್ಟ್ ಮಾಡಿ. ಸೊ ಸೆಲ್ಫಿ ಸ್ಟಿಕ್ ಟ್ರೈ ಮಾಡಿದೆ, ಸ್ಟಿಕ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹಂಗೆ ಏನೋ ಜುಗಾಡು ಹಿಡಿಸಿ ಮೌಂಟ್ ಮಾಡೀನಿ. ಸೊ ಇದು ರಂಗವನಹಳ್ಳಿ ಗೇಟ್ ಅಂತಾರೆ ಇಲ್ಲಿ. ಸೊ ಈ ಕಡೆ ರೈಟಿಗೆ ಹೋದ್ರೆ ಹೊಸದುರ್ಗ ಸಿಟಿಗೆ ಹೋಗ್ತೇವೆ ನಾವು. ಸೊ ಇದು ಲೆಫ್ಟ್ ಇದಕ್ಕೆ ಹೋಗುತ್ತೆ ಹಿರಿಯೂರಿಗೆ. ಸೊ ನಿನ್ನೆ ಬಂದಿದ್ದು ರೂಟ್. ನಿನ್ನಲ್ಲೇ ನಾವು ರೈಡ್ ತೊಗೊಂಡ್ವಿ ಗುಬ್ಬಚ್ಚಿ ಊರಿಗೆ ಹೋಗಾಕ. ನಿನ್ನೆ ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಮೈಕ್ ಇಲ್ಲ. ಸೊ Insta 360 ಇದಾಗ ಏನು ಮೈಕ್ ಬರುತ್ತಲ್ಲ, ಸೊ ಅದರಿಂದನೇ ರೆಕಾರ್ಡ್ ಆಗ್ತಿದ್ದಿದೆ. ಸೊ ವಿಂಡ್ ನಾಯ್ಸ್ ಭಾಳ ಇತ್ತಲ್ಲಿ ಗಾಳಿದು, ಯಾಕಂದ್ರೆ ಹೊರಗೆ ಮೌಂಟ್ ಮಾಡಿರ್ತಲ್ಲ ಹೆಲ್ಮೆಟಿಂದ. ಸೊ ಹಂಗಾಗಿ ಬಂದೈತಿ, ಕ್ಲಾರಿಟಿ ಕ್ಲಿಯರ್ ಆಗೈತಿ. ಒಂದೊಂದು ಕಡೆ ಜಾಸ್ತಿ ಒಂದು ಸ್ವಲ್ಪ ಸ್ಪೀಡ್ ಹೋದಾಗ ಏನಾಗುತ್ತೆ, ಗಾಡಿ ಸೌಂಡ್ ಸ್ಪೀಡಿಗೆ ಜಾಸ್ತಿ ಬರುತ್ತಲ್ಲ. ಸೊ ಹಂಗಾಗಿ ಅಲ್ಲಿ ಫುಲ್ ಗಾಡಿ ಸೌಂಡ ಮಿಕ್ಸ್ ಆಗ್ಬಿಟ್ಟಿತ್ತು. ಇಲ್ಲಿ ರೋಡ್ಗಳು ಇರೋದಕ್ಕೆ ಪಾಡ, ಇಲ್ಲ ಅಂದರೆ ದಾಡಿಸ್ಬಿಡ್ಬೋದು. ಯಾಕಂದ್ರೆ ಹೈಟ್ ಐತದ ಗಾಡಿ. ಸೊ ಟಯರು ಹಂಗೆ
ದಾಟ್ಬಿಡ್ತೈತೆ ಬುಳ್ಳರು. ತಡ್ಕಿ ಬಿಡ್ಕಿ ಏನು ನೋಡೋಂಗಿಲ್ಲ, ಈಗ ಹಾರಿಸ್ಕೊಂಡು ಹೋಗ್ತಿರೋದಾಗ. ಬೇರೆ ಆದ್ರೆ ಸ್ಲೋ ಮಾಡಬೇಕಾಗಿಲ್ಲ ಅಂದರೆ ಟಚ್ ಆಗ್ಬಿಡ್ತೈತೆ ಕೆಳಗಿಂದ. ಗೌರ್ಮೆಂಟ್ ಇದಾವೆ ಖರೆ, ಆದರೆ ಪ್ರೈವೇಟ್ ಜಾಸ್ತಿ ನಮ್ಮ ಸೈಡೆಲ್ಲ. ನೋಡ್ರಿ, ಈ ಕಡೆ ಒಂದು ಪ್ರೈವೇಟ್ ಹೊಂಟೈತಿ, ಆ ಕಡೆ ಒಂದು ಪ್ರೈವೇಟ್ ಬಂತು. ಈಗ ಹಿರಿಯೂರಿಂದ ಬಂದಿರೋದು. ಏನು ಪ್ಯಾಚ್ ಹೊಡಿತಾರಪ್ಪ ಇವ್ರ ರೋಡಿಗೆ. ಹೊಸದುರ್ಗ ಹಿರಿಯೂರು ನೋಡ್ರಿ, ಅದು ಪ್ಯಾಚ್ ಮೇಲೆ ಪ್ಯಾಚ್, ಪ್ಯಾಚ್ ಮೇಲೆ ಪ್ಯಾಚ್. ಪ್ರೈವೇಟ್ ಮೋಸ್ಟ್ಲಿ ಹೊಸದುರ್ಗದಿಂದ ಹಿರಿಯೂರು ಹೊಂಟೈತೆ. ಒಂದು ಹಾಸ್ಟೆಲ್ ಬರುತ್ತಿಲ್ಲ, ಇಂದಿರಾ ಗಾಂಧಿ ಆಂಗ್ಲ ಮಾಧ್ಯಮ ಶಾಲೆ ನೋಡ್ರಿ, ಒಟ್ಟಿಗಿದ್ದಿತ್ತು. ನೆಕ್ಸ್ಟ್ ಊರ ಮಾಡದ್ಕೆರೆ. ಸೊ ಆ ಮಾಡದ್ಕೆರೆನ ನಾವು ರೈಟ್ ತೊಗೊಂಡ್ವಿ ಆ್ಯಕ್ಚುಲಿ. ಈ ವಿಡಿಯೋ ಎಲ್ಲ ಫುಲ್ ಆಗಿಬಿಟ್ಟೈತಿ, ಮುಂದಿನ ರೆಕಾರ್ಡ್ ಆಗಿಲ್ಲ ನಿನ್ನೆ. ಹಂಗೆ ಮಾತಾಡ್ಕೊಂಡು ಬರತ್ತೀವಿ. ಅದು ನೆಕ್ಸ್ಟ್ ಎಲ್ಲಿದ್ದಿದ್ದು ಅಂತಂದ್ರೆ ವಾಣಿ ವಿಲಾಸ್ ಸಾಗರ ಬರ್ತಲ್ಲಿ ಬ್ಯಾಕ್ ವಾಟರ್ ಬಗ್ಗೆ ಹಾಕಿದ್ವಿ. ಅದು ರೆಕಾರ್ಡ್ ಆಗಿಲ್ಲ. ಅದು ರೆಕಾರ್ಡ್ ಆಗಿದೆ ಅಂತ ತಿಳ್ಕೊಂಡ್ವಿ. ಬಂದು ಚೆಕ್ ಮಾಡಿದಾಗ ರೆಕಾರ್ಡ್ ಆಗೇ ಇಲ್ಲ ಅದು. ಅಯ್ಯೋ ಅನ್ಕೊಂಡೆ. ಏನು ಮಾಡೋಕ್ಕಾಗ್ತದೆ, ರೆಕಾರ್ಡ್ ಮೆಮೊರಿ ಎಕ್ಸ್ಟೆಂಡ್ ಮಾಡ್ಕೋಬೇಕಷ್ಟೇ. ನಂದು ಆ್ಯಕ್ಚುಲಿ ಕ್ಯಾಮ್ರಾದ ಇದ್ದಿದ್ದದು ಮೆಮ್ರಿ ಕಾರ್ಡ್. ಹಾಗಾಗಿ ಅದನ್ನು ಮತ್ತೇನು ತೊಗೊಳೋದು, ಇದು ರೆಕಾರ್ಡ್ ಆದರೂ ಏನು 1 hour ಅಂತೇಳಿ. ಆದರೆ ಸ್ಪೇಸ್ ಭಾಳ ತೊಗೊಳತ್ತಿದೆ. ಯಾಕಂದ್ರೆ 4Kದಾಗ ಶೂಟ್ ಆಗುತ್ತಲ್ಲ ವಿಡಿಯೋ. ಸೊ ಒಂದೊಂದು 2 to 4 minutes ಅಂದರೂ 4 GB 4 to 5 GB ಸ್ಪೇಸ್ ತೊಗೊಂಡಬಿಡುತ್ತೆ. ಸೊ ಅದಕ್ಕೆ ಜಾಸ್ತಿ ಮೆಮೊರಿ ಇದ್ದಿದ್ದು ಹಾಕೊಳ್ಳೋದು ಚಲೋ ಮೆಮ್ರಿ ಕಾರ್ಡ್. ಇದ ನೋಡ್ರಿಪ್ಪ ಊರ ಮಾಡದ್ಕೆರೆ. ಈ ಕಡೆ ಸೆಂಟ್ರ್ ಇದ್ದಂಗೆ ಎಲ್ಲರಿಗೂ. ಈ ಕಡೆ ಊರಿನವರೆಲ್ಲ ಬಂದು ಇಲ್ಲೇ ಬಸ್ ಹತ್ತೋದು. ಅಲ್ಲೊಂದು ಪಾಸ್ ಮಾಡಿದ್ವಿ ಬಸ್, ಇಲ್ಲೊಂದು ಪ್ರೈವೇಟ್ ಬಸ್. ಸ್ಕೂಲ್ ಸಂಡೇ ಇವತ್ತು ಮೋಸ್ಟ್ಲಿ 10th ಎಕ್ಸಾಮ್ ಅದಾವಲ್ಲ, ಅದಕ್ಕೆ ಹಂಗೆ ಅಂತ ಸ್ಕೂಲ್ ತೊಗೊಂಡಿರ್ಬೇಕಿಲ್ಲ. ಮ್ಯಾಕಿ ನೋಡ್ರಿ, ಮ್ಯಾಕಿ ಎಂಥವ್ರು ಪ್ರಿಪ್ರೇಟ್ರಿ ಇರೋದು, ಎಕ್ಸಾಮ್ ಪ್ರಿಪ್ರೇಷನ್. ನಮ್ಮ ಗುಬ್ಬಚ್ಚಿದು ಇದೆ ಸ್ಕೂಲ್, ಇಲ್ಲೇ ಹೋದೈತೆ ನಮ್ಮ ಗುಬ್ಬಚ್ಚಿನ ಸ್ಕೂಲ್. ಸೊ ನೆಕ್ಸ್ಟ್ ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಗುಬ್ಬಚ್ಚಿ ಊರಿಗೆ ಹೋಗುತ್ತೆ. ಸೊ ಹಂಗೆ ಒಂಚೂರು ಮುಂದೆ ಹೋದರೆ ಹೊರಕೆದೇಪುರ, ಅದೇನು ಹೇಳಿದ್ನಲ್ಲ ಊರಿಗೆ ಬಂದಿರೋದು ಜಾತ್ರೆ ಸಂಬಂಧ. ಸೊ ಆ ಊರು ಬರುತ್ತೆ ಹೊರಕೆದೇಪುರ ಅಂತ. ಅಲ್ಲೇ ನಮ್ಮ ಮನೆ ದೇವರು ಇರೋದು. ಈ
ಸೈಡ್ ಎಲ್ಲ ಸಣ್ಣ ಸಣ್ಣ ರೋಡ್ಗಳು ಇವೆಲ್ಲ. ಸೈಡ್ 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 ಶೇಕ್ ಆಗ್ತಿರ್ಬೇಕು ಮೋಸ್ಟ್ಲಿ ಕ್ಯಾಮ್ರಾ. ಅಡಿಗೆ ಆಡಾತದ ಆ ಕಡೆಯಿಂದ ಕಡೆ ಈ ಕಡೆಯಿಂದ ಕಡೆ ವಿಡಿಯೋ ಹಂಗೆ ಬರುತ್ತೆ ಯಾರಿಗೆ ಗೊತ್ತು. ಜುಗಾಡ ಮಾಡಿ ಹಾಕೈತಿ. ಕಾರ್ನರ್ದಾಗ ಯಾವಾಗಲೂ ಸೌಂಡ್ ಮಾಡ್ಕೊಂಡು ಹೋಗೋದು ಬೆಟ್ರ್. ಯಾಕಂದ್ರೆ ಸಡನ್ನ ಬಂದ್ಬಿಡ್ತಾರೆ ಇಲ್ಲಿ ಬೈಕ್ದವರೆಲ್ಲ. ನಿಮ್ಮ ರೂಟ್ನಾಗ ನೀವಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ರೂಟ್ ಬಿಟ್ಟು ಸೈಡ್ ಹೋದ್ರಿ ಗಚ್ಚಗಾನ. ಬಿಸಿಲು ಶೆಕಿ ಹೊಡ್ಯಾತೈತಿ, ಹಿಂಗೆ ಹೊಡ್ಯಾತೈತಿ ಶೆಕಿ ನೋಡ್ರಿ. ಈಗ ಈ ಸೈಡೆಲ್ಲ ಜಾಸ್ತಿ ಇವಾಗ ಅಡಿಕೆನ ಎಲ್ಲರೂ ತರಕಾರಿ ಅವು ಇವು ಬೆಳೆದು ಬಿಟ್ಟಾರ್ರಿ. ಎಲ್ಲ ಅಡಿಕೆಗೆ ನಿಂತ್ಬಿಟ್ರಿ ಇಲ್ಲಿ. ಇನ್ನು ಸ್ವಲ್ಪ ವರ್ಷಕ್ಕಂತೂ ನಿಮಗೆ ಬಯಲ ಕಾಣೋಲ್ಲ ಈ ಸೈಡೆಲ್ಲ. ಎಲ್ಲ ಅಡಿಕೆ ಗಿಡನ ಹೆಚ್ಚು ಕಾಣೋದು. ಕರ್ವಿಂಗ್ ಇರ್ತಾವಲ್ಲ ಯಾಕೆ ಮಜಾನ ಬೇರೆ. ಆದರೂ ಕೇರ್ಫುಲ್ ಆಗಿರ್ಬೇಕು. ಸ್ಟ್ರೇಟ್ ರೂಟ್ ಕುಡಿಯೋದ್ರಾಗ ಮಜಾ ಇರೋಲ್ಲ. ಕಾರ್ನರ್ ಇರ್ತಾವ ನೋಡು, ಕಾರ್ನರ್ದಾಗ ಹಾಕಿ ಆದರೂ ಕಂಟ್ರೋಲ್ದಾಗಿರ್ಬೇಕು. ಒಂದು ಸ್ಪೀಡ್ದಾಗ ಇತ್ತಂತಂದ್ರೆ ಓಕೆ, ಇಲ್ಲ ಅಂತಂದ್ರೆ ಎದ್ದ ಬಿಡ್ತದೆ ಗಾಡಿ. ಬುಲೆರೋ ಐತಲ್ಲ, ರೋಡ್ ಗ್ರಿಪ್ ಮಾತ್ರ ಮಸ್ತ್. ಸೀಟು ಹೈಟ್ ಆಗತ್ತೆ ಇದ್ರಾಗ ಸೀಟ್ ಐತಲ್ಲ. ಬೇರೆ ಕಾರ್ನ ಹೆಂಗೆ ಅನ್ಸುತ್ತೆ, ಕೆಳಗೆ ಕುಂತಂಗೆ ಅನ್ಸ್ಬಿಡ್ತೈತಿ. ಇದ್ರಾಗ ಟಾಪ್ ಲೆವೆಲ್ ಟಾಪ್ದಾಗ ಕುಂತ ಹೊಡಿಯೋದು ಮಜಾ ಬೇರೆ. ನೋಡ್ರಪ್ಪ, ಇವ್ರ ಹೆಸರು ಕೆಂಕೆರೆ. ಎಲ್ಲ ಮೇಯಕ್ಕೆ ಹೊಂಟಾವ ಈಗ. ಮಧ್ಯಾಹ್ನ ಬಿಸಿಲಾಗದು, ಮಧ್ಯಾಹ್ನ ಬಿಸಿಲಾಗ ಮೇಯ್ಕೊಂಡು ಸಂಜೆ ಮುಂದೆ ವಾಪಸ್. ಅಡಿಕೆ ನೋಡ್ರಿ, ಇದೆಲ್ಲ ಅಡಿಕೆ ಐತಲ್ಲ, ಅಡಿಕೆ ಸುಲ್ದಿದ್ದು ರೋಡ್ ಸೈಡಿಗೆ ಹಾಕ್ಬಿಡ್ತಾನೆ. ಎಲ್ಲೇ ವೇಸ್ಟೇಜ್ ಅದು ಹೆಂಗೆ ಇದು ಮಾಡ್ಬೇಕು ಅನ್ನೋದಾಗ ಗೊತ್ತಿಲ್ಲ. ಹುಡುಗಿ ತಂಸೂರ್ದ ಒಂದು ದಿವ್ಸ ಬೆಂಕಿ ಇಟ್ಟೆ ಬಸ್ ಮಾಡ್ಬಿಡ್ತಾರೆ. ಇಲ್ಲಿ ಬರೋ ದೇವಸ್ಥಾನನ ಭೂತಪ್ಪ ಅಂತೇಳಿ, ಭೂತಪ್ಪ ಅಂತೇಳಿ. ಈ ಥರ ದೇವಸ್ಥಾನಗಳೆಲ್ಲ ಯಾವ ರೀತಿ ಅಂದ್ರೆ, ಈ ರಾತ್ರಿ ಅದು ಹೋಗ್ತಿರ್ತಾರಲ್ಲ, ಒಂಥರ ಧೈರ್ಯ ಅವರಿಗೆ. ಆ ಥರ ಶಕ್ತಿನೂ ಇರುತ್ತೆ ಆ ಪ್ಲೇಸ್ನಾಗ. ಕ್ಯಾಮ್ರಾ ಫುಲ್ ಹೀಟ್ ಆಗಿಬಿಟ್ಟೈತಿ. ಕ್ಯಾಮ್ರಾ ಹೀಟಾಗಿ ಆಫ್ ಆಗಿಬಿಟ್ಟೈತದ ಆ್ಯಕ್ಚುಲಿ.
ಏನು ಕ್ಯಾಮ್ರಾ ತಡ್ಕೊಳಕ್ಕಾಗಿಲ್ಲ ಅದಕ್ಕೂ. ಲಕೋಟ ಆಗಿರ್ತದೆ ಆಮೇಲೆ ರೆಕಾರ್ಡ್ ಆಗೈತಿಲ್ಲ ವಿಡಿಯೋ ನೋಡ್ಬೇಕದ. ಅದು ಬೇರೆ ಫೋನಿಗೆ ಕನೆಕ್ಟ್ ಮಾಡಿದ್ದೆ ಅದ ಆಪ್ರೇಟ್ ಮಾಡ್ಲಿಕ್ಕಂತ. ನಾನು ನಾಯ್ಸ್ ಇದು ಗಾಡಿ ಇಡಿಸೋದಂತೇಳಿ ಗಾಡಿ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ವಿಂಡೋ ಹಾಕ್ಬಿಟ್ಟಿದ್ದೆ. ಹಂಗಾಗಿ ಫುಲ್ ಹೀಟ್ ಆಗಿದೆ ಒಳಗೆ. ಸೊ ಅದು ರೆಕಾರ್ಡಿಂಗ್ ಕ್ಲಿಯರಾಗಿ ಬರೋಲ್ಲ, ಗಾಡಿ ಸೌಂಡ ಕೇಳುತ್ತೆ ಅಂತೇಳಿ ಹಂಗೆ ಮಾಡಿದ್ದೆ. ಅದು ಫುಲ್ ಹೀಟ್ ಆಗ್ಬಿಟ್ಟಿತ್ತು ಕ್ಯಾಮ್ರಾ. ಬಂತು ನೋಡ್ರಿ